ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮಿಸ್ ಜನವರಿ 12 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಂದಿನ ಯಾವ ದಿನ ಇದೆ ಇವತ್ತು, ಯಾವ ದಿನ ಇದೆ ಅಂತ ಕೇಳಿದ್ರೆ ರಾಷ್ಟ್ರೀಯ ಯುವ ದಿನ ಇದೆ. ಸರಿನಾ? ಏನಿದೆ ಇವತ್ತು? ರಾಷ್ಟ್ರೀಯ ಯುವ ದಿನ ಇದೆ. ಸರಿನಾ? ಸೊ ರಾಷ್ಟ್ರೀಯ ಯುವ ದಿನ ಅಂತ ನಾವು ಯಾಕೆ ಆಚರಣೆ ಮಾಡ್ತೀವಿ? ಸೊ ಈ ನಮ್ಮ ಸ್ವಾಮಿ ವಿವೇಕಾನಂದನವರ ಹುಟ್ಟಿದ ದಿನದ ಪ್ರಯುಕ್ತವಾಗಿ ನಾವು ಏನು ಆಚರಣೆ ಮಾಡ್ತೀವಿ ಅಂದರೆ, ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಸರ್ನಾ? ಸೊ ಅತಿ ಹೆಚ್ಚು ಯುವಕರಿಗೆ ಸ್ಫೂರ್ತಿಯನ್ನು ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತೀವಿ. ಸರ್ನಾ? ಸೊ ಇವರನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ಅವರ ಮಾರ್ಗದರ್ಶನದಂತೆ ನಡಿಬೇಕಾಗತ್ತೆ. ಓಕೆ, ಸೊ ಯಾರ್ದು ಮಾರ್ಗದರ್ಶನ? ಈ ನಮ್ಮ ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನ. ಸರಿನಾ? ಆ್ಯಂಡ್ ದೆನ್ ದ ಎನರ್ಜಿ ಹೇಗಿರಬೇಕು? ಫುಲ್ ಹೈ ಆಗಿರಬೇಕು. ಹೌ ಇಸ್ ದ ಜೋಶ್? ಹೈ ಸರ್. ಓಕೆ, ಸೊ ಮೀನ್ಸ್ ಹೈ ಆಗಿರ್ಬೇಕು ನಿಮ್ಮ ಜೋಶು. ಆ್ಯಂಡ್ ದೆನ್ ನೆಕ್ಸ್ಟ್ ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ಗಳು ಸಹ ಬರ್ಬೋದಲ್ಲ ಕರೆಂಟ್ ಅಫೇರ್ಸಲ್ಲಿ. ಇಲ್ಲ ಅಂತಂದರೆ ನಿಮಗೆ ಈ ಒಂದು ಡೇಟ್ಸಲ್ಲಿ ನಿಮಗೆ ಕ್ವಶನ್ಗಳು ಬರ್ಬೋದಲ್ಲ. ಏನು ಕೇಳ್ಬೋದು ನಿಮಗೆ? ರಾಷ್ಟ್ರೀಯ ಯುವ ದಿನ ಅಂತ ಕೇಳಿದ್ರೆ ಯಾವುದು? ಈ ಒಂದು ನ್ಯಾಷನಲ್ ಯೂತ್ ಡೇ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಹಿಂದೆ ಸರ್ ಜನವರಿ 12 ಅಂತ. ಅಂದರೆ ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗಿದ್ದು ಯಾವುದು ಸರ್? 12. ಬಟ್ ಯಾವ 12? ಆಗಸ್ಟ್ 12 ಅಂತ ಹೇಳಬೇಕಾಗುತ್ತೆ. ಸರ್ನಾ? ಈ ನ್ಯಾಷನಲ್ ಯೂತ್ ಡೇ ಅಂತ ಕೇಳಿದ್ರೆ ಈ ಜನವರಿ 12 ಅಂತ ನೀವೊಂದು ಅಂತಾರಾಷ್ಟ್ರೀಯ ಯೂತ್ ಡೇ ಯಾವಾಗ ಅಂತ ಕೇಳಿದ್ರೆ ಈ ಆಗಸ್ಟ್ 12 ಅಂತ ಹೇಳ್ತೀವಿ. ಸರ್ನಾ? ಸೊ ಇವೆರಡು ಸಹ ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸ್ವಾಮಿ ವಿವೇಕಾನಂದನವರು ರಾಮಕೃಷ್ಣ ಪರಮಹಂಸ ಒಂದು ಮಿಷನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ಥಾಪನೆ ಮಾಡ್ತಾರೆ ಅದನ್ನು? ಸೊ ಅದನ್ನು ಸ್ಥಾಪನೆ ಮಾಡಿರೋದು ಯಾವಾಗ ಅಂತ ಕೇಳಿದ್ರೆ 1897ರಲ್ಲಿ ಅಂತ ಹೇಳ್ತೀವಿ. ಸರ್ ಯಾವಾಗ? 1897ರಲ್ಲಿ. ಅದೇ ನೀವು ಸರ್ ಚಿಕಾಗೋಗೆ ಹೋಗಿ ಬಂದ್ರಲ್ಲ, ಅದು ಯಾವಾಗ ಸರ್? ಯಾವ ವರ್ಷದಲ್ಲಿ ಹೋಗಿ ಬಂದರು? ಅದು ನಾವು ಹೇಳಬೇಕಾಗತ್ತೆ. 1893ರಲ್ಲಿ ಹೋಗ್ತಾರೆ. ಸರ್ ಮಂತ್ ಯಾವುದು? ಸೆಪ್ಟೆಂಬರ್ ಮಂತ್ ಅಂತ ಹೇಳ್ತೀವಿ. ಸರ್ನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಇದು ಸಹ ನಿಮಗೆ ಕೇಳಬಹುದು. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಅಗ್ನಿ ಸರಸುಲು ವಿಕಾಸಿಂಚನ ಕಮಲಂ ಎಂಬುದು ಯಾರ ಜೀವನ ಚರಿತ್ರೆಯಾಗಿದೆ ಅಂತ ಕೇಳಿದ್ದೇನೆ. ಸರಿನಾ? ಸೊ ನಿಮ್ಮ ಜೋಶ್ ಆಗಿರಬೇಕು, ಹೈ ಆಗಿರಬೇಕು ಯಾವಾಗಲೂ ಸಹ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಕ್ಲಾಸ್ನ ತೊಗೊಂಡು ಹೋಗೋಣ. ಓಕೆ, ಸೊ ಏನಿದೆ ಮೊದಲ ಪ್ರಶ್ನೆ? ಅಗ್ನಿ ಸರಸುಲು ವಿಕಾಸಿಂಚನ ಕಮಲಂ ಎಂಬುದು ಯಾರ ಜೀವನ ಚರಿತ್ರೆಯಾಗಿದೆ ಅಂತ ಕೇಳಿದ್ದೇನೆ. ಯಾರ ಜೀವನ ಚರಿತ್ರೆಯಾಗಿದೆ ಸರ್ ಇದು? ಯಾರ್ದು? ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವ್ರದ್ದು, ಇಲ್ಲಾಂದ್ರೆ ದ್ರೌಪದಿ ಮುರ್ಮು ಅವ್ರದ್ದು, ಇಲ್ಲಾಂದ್ರೆ ನಿರ್ಮಲಾ ಸೀತಾರಾಮನ್, ಇಲ್ಲಾಂದ್ರೆ ಸುಷ್ಮಾ ಸ್ವರಾಜ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾರು? ನಮ್ಮ ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 52ನೇ ವಿಧಿ. ಆ್ಯಂಡ್ ದೆನ್ ಇವರ ಒಂದು ಅವಧಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 56ನೇ ವಿಧಿ. ಆ್ಯಂಡ್ ದೆನ್ ಇವರ ಒಂದು ಮಹಾಭಿಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 61 ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳಬಹುದು. ಯಾರ್ದ ಒಂದು ಪುಸ್ತಕವಾಗಿದೆ ಇದು? ಅಗ್ನಿ ಸರಸುಲ ವಿಕಾಸಿಂಚನ ಕಮಲಂ ಎಂಬುದು ಈ ಒಂದು ದ್ರೌಪದಿ ಮುರ್ಮು ಅವರ ಒಂದು ಪುಸ್ತಕವಾಗಿದೆ. ಅವರ ಒಂದು ಆತ್ಮ ಚರಿತ್ರೆಯಾಗಿದೆ. ಯಾವ ಒಂದು ಪುಸ್ತಕ? ಅಗ್ನಿ ಸರಸುಲ ವಿಕಾಸಿಂಚನ ಕಮಲಂ ಎಂಬುದು. ಓಕೆ, ಇದು ನಿಮಗೆ ಸ್ಟೇಟ್ ಗೌರ್ಮೆಂಟ್ಗೆ ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ಗೆ ಈ ಪ್ರಶ್ನೆ ಏನಿದೆ ಅಲ್ವಾ, ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪ್ರಜೆಯವರು ಯಾರು? ನಮ್ಮ ಭಾರತ ರಾಷ್ಟ್ರಪತಿ ಅಂತ ಹೇಳ್ತೀವಿ. ಸೊ ಅವರ ಒಂದು ಜೀವನ ಚರಿತ್ರೆ ಆಗಿರ್ತಕ್ಕಂಥ ಒಂದು ಪುಸ್ತಕ ಇದೆ. ಇದು ಯಾವುದು? ಅಗ್ನಿ ಸರಸುಲ ವಿಕಾಸಿಂಚನ ಕಮಲಂ ಎಂಬುದು. ಓಕೆ, ಆ್ಯಂಡ್ ನಿಮಗೆ ಇನ್ನೊಂದು ಈ ಒಂದು ದ್ರೌಪದಿ ಮುರ್ಮು ಅವರ ಬಗ್ಗೆ ಸ್ವಲ್ಪ ನಿಮಗೆ ಕತೆ ಗೊತ್ತಿರಬೇಕಲ್ಲ. ಇವರು ಮೂಲತಃ ಯಾವ ರಾಜ್ಯದವರು ಸರ್? ಇವರು ಮೂಲತಃ ಒಡಿಶಾ ರಾಜ್ಯದವರು. ಯಾವ ಬುಡಕಟ್ಟಿನವರು? ಸಂಥಾಲ ಬುಡಕಟ್ಟಿನವರು ಅಂತ ಹೇಳ್ತೀವಿ. ಸರ್ ಆ್ಯಂಡ್ ದೆನ್ ಸರ್ ಇವರು ಈ ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆ ಏನಾದರೂ ಕೆಲಸ ಮಾಡಿದ್ರಾ? ಬೇರೆ ಯಾವುದರಲ್ಲಾದರೂ ಗುರುತಿಸ್ಕೊಂಡಿದ್ರಾ? ಹೌದು, ಇವರು ಗವರ್ನರ್ ಆಗಿದ್ರು. ಯಾವ ರಾಜ್ಯದ ಗವರ್ನರ್ ಆಗಿದ್ರು ಸರ್ ಅಂತ ಈ SSC MTS ಅಲ್ಲಿ ಮತ್ತು GD ಅಲ್ಲಿ ಕೇಳಿದ್ದಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಜಾರ್ಖಂಡ್ ರಾಜ್ಯದ ಗವರ್ನರ್ ಆಗಿಯೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ಯಾರು? ಈ ದ್ರೌಪದಿ ಮುರ್ಮು ಅವರು ಅಂತ ಹೇಳ್ತೀವಿ. ಸರ್ನಾ? ಸೊ ಇವರು ಒಂದು ಲೈಫ್ ಏನಿದೆ ಅಲ್ವಾ, ಸಮ್ ಇನ್ಸ್ಪಿರೇಷನ್ ಇದೆ ನೋಡಿ. ಲೈಕ್ ಹೇಗೆ ಅಂದರೆ ಅವರ ಮಕ್ಕಳು ಡೆತ್ ಆಗ್ತಾರೆ. ಆ್ಯಂಡ್ ದೆನ್ ಅವರ ಮೊಮ್ಮಕ್ಕಳು ಅವರು ಸಹ ಕೆಲವೊಬ್ರು ಏನಿದಾರಲ್ವ ಅವರು ಸಹ ಇನ್ಸಿಡೆಂಟ್ಲಿ ಹುಷಾರ್ ತಪ್ಪಿ ಡೆತ್ ಆಗ್ತಾರೆ. ಆ್ಯಂಡ್ ದೆನ್ ಅದಾದರೂ ಸಹ ಎಲ್ಲವನ್ನೂ ಸಹ ತೆಗೆದುಕೊಂಡು ಬಂದು ಕಾಮ್ ಆಗಿರ್ತಾರಲ್ವ. ಸೊ ಅದು ಇವ್ರನ್ನ ಮೆಚ್ಚಬೇಕು. ಓಕೆ, ಸೊ ನನ್ ಅದರ್ ದೆನ್ ಪೊಲಿಟಿಷಿಯನ್. ಸೊ ದ ಬೆಸ್ಟ್ ಹ್ಯೂಮನ್ ಅಂತ ಹೇಳ್ಬೋದು. ಯಾರು? ದ್ರೌಪದಿ ಮುರ್ಮು ಅವರು. ಓಕೆ, ಸೊ ಇವ್ರ ಬಗ್ಗೆ ಸಹ ತಿಳ್ಕೊಳ್ಳಿ. ಅಂತ ಈ ನಿಮ್ಮ ಬುಕ್ ಏನಾದರೂ ಸಿಕ್ತು ಅಂದರೆ ಈ ಒಂದು ಅಗ್ನಿ ಸರಸುಲ ವಿಕಾಸಿಂಚನಂ ಕಮಲಂ ಒಂದು ಓದ್ಕೊಳ್ಳಿ. ಓಕೆ, ನಿಮ್ಮ ಜಾಬ್ ಆದಮೇಲೆ. ಅಂದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂದರೆ, ಉತ್ತರಾಖಂಡದ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರ್ ಯಾವುದ್ರದ್ದು ಸರ್? ಉತ್ತರಾಖಂಡದ ಹೈಕೋರ್ಟ್ದು. ಓಕೆ, ಸೊ ಮೀನ್ಸ್ ನಿಮಗೆ ಈ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಇತ್ತೀಚೆಗೆ ನೇಮಕ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಇವಾಗ ಇದು 4ನೇದು ಅನ್ಸುತ್ತೆ ಐ ಥಿಂಕ್. ಓಕೆ, ಯಾವುದು? ಸಿಕ್ಕಿಮ್ದು ಮಾಡಿದ್ರು. ಸಿಕ್ಕಿಮ್ದಾದ ನಂತರ ಬಿಹಾರದ ನಂತರ ಮತ್ತೆ ಯಾವ್ದು ನೋಡ್ಕೊಂಡ್ವಿ? ಪಾಟ್ನಾ. ಓಕೆ, ಮೀನ್ಸ್ ಪಾಟ್ನಾದ ಬಿಹಾರ ಅಲ್ವಾ. ಆ್ಯಂಡ್ ಏನದು ಆದ ನಂತರ ಬಾಂಬೆದು. ಇವಾಗ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡದು. ಸರಿನಾ? ಸೊ ಮೀನ್ಸ್ ಈ ಒಂದು 4ರಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳೋ ಚಾನ್ಸಸ್ ಇರಬಹುದು. ಯಾಕೆಂದರೆ ಇವಾಗ ನೆಕ್ಸ್ಟ್ ನಿಮಗೆ ಸೊ ಕರೆಂಟ್ ಅಫೇರ್ಸ್ ಮೇಲೆ ಪಿಕ್ ಮಾಡೋದ್ರಿಂದ ಈ ಒಂದು ಕ್ವಶನ್ ನಿಮಗೆ ಬರ್ಬೋದು. ಸರ್ ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು? ಉತ್ತರಾಖಂಡದ ನೂತನ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂತ ಕೇಳಿದ್ರೆ ಮನೋಜ್ ಕುಮಾರ್ ಗುಪ್ತಾ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಮನೋಜ್ ಕುಮಾರ್ ಗುಪ್ತಾ ಅವರು. ಓಕೆ, ಸೊ ಇಲ್ಲಿ ನೀವು ಫಸ್ಟ್ನೇದು ಎಲಿಮಿನೇಟ್ ಮಾಡ್ಕೊಳ್ಬಹುದು. ಯಾಕೆ? DY ಚಂದ್ರಚೂಡ್ ಅವರು ಏನಿದ್ರು
ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು. ಸೊ ಅವರೇ ಇಲ್ಲಿ ಬರ್ತಾರೆ ಸರ್, ಅವ್ರು ಆಲ್ರೆಡಿ ರಿಟೈರ್ಮೆಂಟ್ ಆಗಿದ್ದಾರೆ. ಸೊ ಅವ್ರು ಬರಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಆಪ್ಷನ್ ಬಿ ಯಾವ್ದಾಗುತ್ತೆ ಅಂದರೆ ಈ ಒಂದು ಮನೋಜ್ ಕುಮಾರ್ ಗುಪ್ತಾ ಅಂತ ಹೇಳ್ತೀವಿ. ಸರ್ ಯಾವ ರಾಜ್ಯದ ಒಂದು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಇವರು? ಉತ್ತರಾಖಂಡ್ ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಯಾರು ಅಂತ ಕೇಳಿದ್ರೆ ಒಂದು ಮನೋಜ್ ಕುಮಾರ್ ಗುಪ್ತಾ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಗೃಹ ಸಚಿವ ಅಮಿತ್ ಶಾ ಅವರು ಉದ್ಘಾಟಿಸಿದ ಭಾರತದ ಮೊದಲ AI ಚಾಲಿತ ಬಾಂಬ್ ಸ್ಫೋಟ ಡೇಟಾಬೇಸ್ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ ಇದರ ಒಂದು ಹೆಸರು ಸರ್? ಏನಾಗಿದೆ ಹೇಳ್ಬೋದಾ? ಏನಾಗಿದೆ? ಏನು? ರಾಷ್ಟ್ರೀಯ IED ಡೇಟಾ ವ್ಯವಸ್ಥೆ ಅಂತ ಹೇಳ್ತೀವಿ ಸರ್. ಏನು ಈ ಒಂದು ರಾಷ್ಟ್ರೀಯ IED ಡೇಟಾ ವ್ಯವಸ್ಥೆ ಅಂತ ಹೇಳ್ತೀವಿ, NIDMS ಅಂತ ಹೇಳ್ತೀವಿ ಸರ್. ಯಾರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ? ಗೃಹ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಏನಿದೆ ಇದು ಭಾರತದ ಮೊದಲ AI ಚಾಲಿತ ಬಾಂಬ್ ಸ್ಫೋಟ ಡೇಟಾಬೇಸ್ ಹೆಸರಾಗಿದೆ ಇದು. ಓಕೆ, ಏನಂತ ಹೇಳ್ತೀವಿ? ಒಂದು NIDMS ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಮಹಿಳಾ ಸುರಕ್ಷತೆ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ 14 ಲಕ್ಷಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳನ್ನು ಸಮನ್ವಯಗೊಳಿಸಲು ಆರಂಭಿಸಲಾದ ಡಿಜಿಟಲ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದ್ದಾನೆ ಸರ್. ಆ ಒಂದು ಪೋರ್ಟಲ್ ಯಾವುದು ಅಂತ? ಸ್ತ್ರೀ ಶಕ್ತಿ, ಒಂದು ಪಕುಂಡಿ, ಇಲ್ಲಾಂದರೆ ಈ ಒಂದು ಬಾಲ ವಿಕಾಸ್, ಇಲ್ಲಾಂದರೆ ಪೋಷಣ್ ಟ್ರ್ಯಾಕರ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಪಂಖುಂಡಿ ಅಂತ ಹೇಳ್ತೀವಿ ಸರ್. ಏನು ಈ ಒಂದು ಪಕುಂಡಿ ಅನ್ನೋದೇನಿದೆ ಅಲ್ವಾ, ಈ 14 ಲಕ್ಷಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳನ್ನು ಸಮನ್ವಯಗೊಳಿಸಲು ಆರಂಭಿಸಲಾಗಿರ್ತಕ್ಕಂಥ ಒಂದು ಡಿಜಿಟಲ್ ಪೋರ್ಟಲ್ ಆಗಿದೆ. ಓಕೆ, ಯಾವುದು? ಈ ಒಂದು ಪಕುಂಡಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ 53ನೇ ನವದೆಹಲಿ ಪುಸ್ತಕ ಮೇಳದ ಘೋಷ ವ್ಯಾಖ್ಯಾ ಏನು ಅಂತ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಏನು? ಒಂದು ನಿಮಗೆ ಈ ಥೀಮ್ ಇಂಪಾರ್ಟೆಂಟ್, ಆ್ಯಂಡ್ ದೆನ್ ಇನ್ನೊಂದು ಈ ಆವೃತ್ತಿ ಇಂಪಾರ್ಟೆಂಟ್. ಯಾವುದು? ಈ ಒಂದು ವಿಶ್ವ ಪುಸ್ತಕ ಮೇಳ ಏನಿದೆ ಅಲ್ವಾ, ಸೊ ಇದು ಎಷ್ಟನೇ ಆವೃತ್ತಿ ಆಗಿದೆ ಅಂತ ಕೇಳಿದ್ರೆ 53ನೇ ಆವೃತ್ತಿ ಆಗಿದೆ. ಇದು ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ನವದೆಹಲಿ ನಡೆಯಲಿದೆ ಸರ್. ಸೊ ಇದರ ಒಂದು ಥೀಮ್ ಏನಾಗಿದೆ ಅಂತ ಕೇಳಿದ್ರೆ, ಏನಾಗಿದೆ ಇದರ ಒಂದು ಥೀಮ್ ಅಂತ ಕೇಳಿದ್ರೆ, ಭಾರತೀಯ ಮಿಲಿಟರಿ ಇತಿಹಾಸ, ಶೌರ್ಯ ಮತ್ತು ಬುದ್ಧಿವಂತಿಕೆ at 75 ಅಂತ ಕೊಟ್ಟಿದ್ದಾನೆ. ಓಕೆ, ಏನಿದೆ? ಭಾರತೀಯ ಮಿಲಿಟರಿ ಇತಿಹಾಸ, ಶೌರ್ಯ ಮತ್ತು ಬುದ್ಧಿವಂತಿಕೆ at 75 ಅನ್ನೋದು ಈ ಪುಸ್ತಕ ಮೇಳದ ಒಂದು ಥೀಮ್ ಆಗಿದೆ. ಯಾವ ಪುಸ್ತಕ ಮೇಳ? ರಾಷ್ಟ್ರೀಯ ಪುಸ್ತಕ ಮೇಳವೋ ಅಥವಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳವೋ? ಅಂತಾರಾಷ್ಟ್ರೀಯ ಪುಸ್ತಕ ಮೇಳ ಅಂತ ಹೇಳ್ತೀವಿ, ವಿಶ್ವ ಪುಸ್ತಕ ಮೇಳ ಅಂತ ಹೇಳ್ತೀವಿ ಸರ್. ಇದು ಎಷ್ಟನೇ ಆವೃತ್ತಿ ಆಗಿತ್ತು? 53ನೇ ಆವೃತ್ತಿ ಆಗಿದೆ ಸರ್. ಸೊ ಈ ಒಂದು ಕ್ವಶನ್ ಸಹ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಆ್ಯಂಡ್ ದೆನ್ ಈ ಒಂದು ಕ್ವಶನ್ ಸಹ ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ. ಓಕೆ, ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಮೊಬೈಲ್ ಕ್ಯಾನ್ಸರ್ ತಪಾಸಣೆಗಾಗಿ ಚಾಲನೆ ನೀಡಿದ ವಾಹನ ಹೆಸರೇನು ಅಂತ ಕೇಳಿದಾನೆ. ಓಕೆ, ಈ ಒಂದು ಮೊಬೈಲ್ ಕ್ಯಾನ್ಸರ್ ತಪಾಸಣೆಗಾಗಿ ಚಾಲನೆ ನೀಡಿದ ವಾಹನದ ಹೆಸರೇನು ಅಂತ? ಯಾವುದು? ಜೀವನ್ ರಕ್ಷಾ ವ್ಯಾನ್, ಆಶಾ ವ್ಯಾನ್, ಆರೋಗ್ಯ ರಥ ಮತ್ತು ಕ್ಯಾನ್ಸರ್ ಮುಕ್ತಿ ವ್ಯಾನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಒಂದು ಆಶಾ ಕಿರಣ. ಓಕೆ, ಇವಾಗ ಕ್ಯಾನ್ಸರ್ ಇರೋರು ಫುಲ್ ಜೀವನನೇ ಮುಗಿದೋಯ್ತು ಅಂತ ಅನ್ಕೊಂಡಿರ್ತಾರೆ. ಬಟ್ ಅದರಲ್ಲೂ ಸಹ ಒಂದು ಆಶೆಯನ್ನು ಹುಟ್ಟಿಸ್ತಕ್ಕಂತಹ ಒಂದು ವ್ಯಾನೇ ಯಾವುದು? ಒಂದು ಮೊಬೈಲ್ ವ್ಯಾನ್ ಯಾವುದು ಅಂತ ಕೇಳಿದ್ರೆ ಒಂದು ಆಶಾ ವ್ಯಾನ್ ಅಂತ ಹೇಳ್ತೀವಿ ಸರ್. ಯಾರು ಇದನ್ನು ಆರಂಭ ಮಾಡಿದ್ದಾರೆ? ಭೂಪೇಂದ್ರ ಪಟೇಲ್ ಅಂತ ಹೇಳ್ತೀವಿ. ಯಾವ ರಾಜ್ಯದಲ್ಲಿ ಸರ್? ಗುಜರಾತಲ್ಲಿ. ಯಾಕೆ ಈ ಒಂದು ಕ್ಯಾನ್ಸರ್ನ ತಪಾಸಣೆಗಾಗಿ ಇದನ್ನು ಆರಂಭ ಮಾಡಿದ್ದಾರೆ? ಯಾವುದನ್ನ? ಈ ಆಶಾ ವ್ಯಾನ್ ಅಂತ ಹೇಳ್ತೀವಿ ಸರ್. ಕ್ವಶನ್ ಹೀಗೆಲ್ಲ ರೈಸ್ ಆಗಬೇಕು ನಿಮ್ಮ ತಲೆಯಲ್ಲಿ. ನಾನು ಹೇಳಿದ್ದೀನಿ ಅಂತ ಅಲ್ಲ, ಬಟ್ ನಿಮ್ಮ ಕ್ವಶನಲ್ಲಿ ನಿಮ್ಮ ತಲೆಯಲ್ಲಿ ರೈಸ್ ಆಗಬೇಕು. ಸೊ ಅವಾಗ ಜಾಸ್ತಿ ನೆನಪುಳಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಕ್ವಶನ್ಗಳು ಹೇಗೆ ಜಾಸ್ತಿ ಆಗಕ್ಕೆ ಹೋಗ್ತಾವಲ್ವಾ, ನಿಮ್ಮ ತಲೆಯಲ್ಲಿ ಒಂದೇ ಒಂದು ಕ್ವಶನಿಂದ ಒಂದು 10 ಕ್ವಶನ್ ರೈಸ್ ಆಗೋದು ಅಂತ ಅನ್ಕೊಳ್ಳಿ. ಸೊ ಮಿನಿಮಮ್ ಏನಾದರೂ ಸಹ 5 ನಿಮಗೆ ನೆನಪುಳಿತವೆ, 5 ಸಹ ನೀವು ಮರೀದೇ ಇರೋ ಹಾಗೆ ನೆನಪುಳಿತವೆ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ತಮಿಳುನಾಡಿನ ಅಣ್ಣಾಮಲೈ ಹುಲಿ ಮೀಸಲು ಪ್ರದೇಶದಲ್ಲಿ ಹುಲಿ ಗಣತಿಗಾಗಿ ಬಳಸಲಾದ GPS ಸಕ್ರಿಯ ಅಪ್ಲಿಕೇಶನ್ ಯಾವುದು ಅಂತ ಕೇಳಿದಾನೆ. ಈ ಒಂದು MSTRIPES ಅಂತ ಹೇಳಿ ಸರ್. ಯಾವುದು? ಒಂದು MSTRIPES ಅನ್ನುವ ಒಂದು GPS ಸಕ್ರಿಯ ಅಪ್ಲಿಕೇಶನ್ನ, ಲೈವ್ ಒಂದು ಅಪ್ಲಿಕೇಶನ್ನ ಬಳಸಿದ್ದಾರೆ ಇದಕ್ಕೆ ಸರ್. ಎಲ್ಲಿ? ಈ ಒಂದು ಅಣ್ಣಾಮಲೈ ಹುಲಿ ಮೀಸಲು ಪ್ರದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಾಸ್ ಬಾರ್ಡರ್ ಪೇಮೆಂಟ್ ಅಗ್ರಿಗೇಟರ್ ಆಗಿ ಕಾರ್ಯನಿರ್ವಹಿಸಲು RBIನಿಂದ ಅಂತಿಮ ಅನುಮೋದನೆ ಪಡೆದ ಬೆಂಗಳೂರು ಮೂಲದ ಫಿನ್ಟೆಕ್ ಸಂಸ್ಥೆ ಯಾವುದು ಅಂತ ಸರ್? ಯಾವುದಾಗಿದೆ ಈ ಒಂದು ಸಂಸ್ಥೆ ಸರ್? ಯಾವುದು ಹೇಳ್ಬೋದಾ? ಯಾವುದು ಸರ್? ಈ ಒಂದು ಸ್ಕೈಡೋ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸ್ಕೈಡೋ ಅಂತ ಹೇಳ್ತೀವಿ ಸರಿನಾ. ಸೊ ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೂ ಸಹ ಇಂಪಾರ್ಟೆಂಟ್, ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೂ ಸಹ ಇಂಪಾರ್ಟೆಂಟ್. ಯಾಕೆಂದರೆ ಈ ನಮ್ಮ ಬೆಂಗಳೂರು ಮೂಲದ ಫಿನ್ಟೆಕ್ ಸಂಸ್ಥೆ ಆಗಿದೆ ಇದು. ಯಾವುದು? ಈ ಒಂದು ಕ್ರಾಸ್ ಬಾರ್ಡರ್ ಪೇಮೆಂಟನ್ನು ಅಗ್ರಿಗೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ಒಂದು ಸಂಸ್ಥೆ ಯಾವುದು? ಈ ಒಂದು ಸ್ಕೈಡೋ ಅಂತ ಹೇಳ್ತೀವಿ. ಸೊ ಇದು RBIನಿಂದ ಅಂತಿಮವಾಗಿ ಅನುಮೋದನೆಯನ್ನು ಸಹ ಪಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 9ನೇ ಪ್ರಶ್ನೆ, UNDESA ವರದಿಯ ಪ್ರಕಾರ 2026ರಲ್ಲಿ ಭಾರತದ GDP ಬೆಳವಣಿಗೆಯ ದರ ಎಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ ಅಂತ ಹೇಳಿದ್ದೇನೆ ಸರ್. ಎಷ್ಟಿರಲಿದೆ ಸರ್? ಎಷ್ಟು ಅಂತ ಕೇಳಿದ್ರೆ 6.6% ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅರುಣಾಚಲ ಪ್ರದೇಶದಲ್ಲಿ ಸುಮಾರು 26,070 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಜಲ ವಿದ್ಯುತ್ ಯೋಜನೆಯ ಹೆಸರೇನು ಅಂತ ಕೇಳಿದ್ದೇನೆ ಸರ್. ಯಾವುದು ಸರ್ ಇದು ಹೆಸರು? ಯಾವುದು ಅಂತ ಕೇಳಿದ್ರೆ ಈ ಒಂದು ಕಮಲಾ ಹೈಡ್ರೋ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಕಮಲಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿ ಕಂಡುಬರುತ್ತೆ ಸರ್? ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು? ಈ ಒಂದು ಕಮಲಾ ಜಲವಿದ್ಯುತ್ ಯೋಜನೆ. ಸೊ ಹಾಗಾದರೆ ನಿಮಗೆ ಹೋಮ್ವರ್ಕ್ ನಂಬರ್ 1 ಕ್ವಶನ್, ಹಾಗಾದರೆ ಇದು ಯಾವ ನದಿಯ ಅಡ್ಡಲ
ಅಡ್ಡಲಾಗಿ ಇದು ಕಂಡು ಬರುತ್ತೆ ಅಂತ. ಓಕೆ, ಸೊ ಹೋಮ್ವರ್ಕ್ ನಂಬರ್ 1 ತಗೊಳ್ಳಿ. ಇದನ್ನು ಯಾವ ನದಿ ಅಡ್ಡಲಾಗಿ ಯಾವ ನದಿ ಮೇಲೆ ಇದು ಕಂಡು ಬರುತ್ತೆ, ಯಾವುದೇ ಒಂದು ಕಮಲಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸತತ 5ನೇ ಬಾರಿಗೆ ಅತ್ಯುತ್ತಮ ರೇಟಿಂಗ್ ಪಡೆದ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಯಾವುದಾಗಿದೆ ಸರ್ ಇದು ಸಂಸ್ಥೆ, ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ IREDA ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು IREDA ಏನಿದೆ ಅಲ್ವಾ, ಇದು ಅತ್ಯುತ್ತಮ ರೇಟಿಂಗ್ ಪಡೆದಿರತಕ್ಕಂತಹ ಭಾರತ ಸಂಸ್ಥೆ ಆಗಿದೆ. ಯಾವುದರಲ್ಲಿ, ಒಂದು ಇಂಧನ ಕ್ಷೇತ್ರದಲ್ಲಿ. ಓಕೆ, ಸೊ 5ನೇ ಬಾರಿಗೆ ಇದು ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿದೆ ಅಂತ. ಯಾವುದು IREDA. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ IATA ಸದಸ್ಯತ್ವ ಪಡೆದ ಭಾರತದ 5ನೇ ವಿಮಾನಯಾನ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಯಾವುದು IATA ಸದಸ್ಯತ್ವವನ್ನು ಪಡೆದಿರತಕ್ಕಂಥ ಭಾರತ 5ನೇ ವಿಮಾನಯಾನ ಸಂಸ್ಥೆ ಯಾವುದು ಸರ್? ಏರ್ ಇಂಡಿಗೋ ಆಲ್ರೆಡಿ ಪಡೆದಿದೆ, ಇಂಡಿಗೋ ಆಲ್ರೆಡಿ ಪಡೆದಿದೆ, ಆ್ಯಂಡ್ ದೆನ್ ಸ್ಪೈಸ್ ಜೆಟ್ ಏನಿದೆ ಅಲ್ವಾ ಅದು ಸಹ ಆಲ್ರೆಡಿ ಪಡೆದಿದೆ. ಸೊ ಇವಾಗ ಹೊಸದಾಗಿ ಯಾವುದು ಅಂತ ಕೇಳಿದ್ರೆ ಒಂದು ಆಕಾಶ್ ಏರ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಆಕಾಶ್ ಏರ್ ಅನ್ನೋದು ಈ ಹೊಸದಾಗಿ ಸದಸ್ಯತ್ವವನ್ನು ಪಡೆದಿರತಕ್ಕಂಥ 5ನೇ ವಿಮಾನಯಾನ ಸಂಸ್ಥೆಯಾಗಿದೆ ಸರ್. ಯಾವಾಗ ಈ ಒಂದು ಡಿಸೆಂಬರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 98ನೇ ಆಸ್ಕರ್ ಪ್ರಶಸ್ತಿಗಳಿಗೆ 2026 ಆಸ್ಕರ್ ಪ್ರಶಸ್ತಿಗಳಿಗೆ ಅತ್ಯುತ್ತಮ ಚಿತ್ರ ವರ್ಗಕ್ಕೆ ಅರ್ಹತೆ ಪಡೆದ ಕನ್ನಡಿಗರ ಹೆಮ್ಮೆಯ ಚಿತ್ರ ಯಾವುದು ಅಂತ ಕೇಳಿದಾನೆ. ಯಾವುದಾಗಿದೆ ಸರ್? ಈ 777 ಚಾರ್ಲಿ ಆಲ್ರೆಡಿ ಇದು 2 ವರ್ಷ ಆಯಿತು ಸರ್. ಸೊ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ KGF 2 ಅದು ಸಹ ಆ್ಯಂಡ್ ದೆನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 2-3 ವರ್ಷ ಆಯಿತು ಅದು ರಿಲೀಸ್ ಆಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ವಿಕ್ರಾಂತ್ ರೋಣ, ಸೊ ಇದೊಂದು ಸಹ ಫ್ಲಾಪ್ ಆಗಿದೆ ಅಂತ ಸಮ್ ರೂಮರ್ಸ್. ಓಕೆ, ಸೊ ಇದು ಸಹ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಕಾಂತಾರ ಆ ಲೆಜೆಂಡ್ ಅಧ್ಯಾಯವನ್ನು ಅಂತ ಹೇಳ್ತೀವಿ. ಓಕೆ, ಸೊ ಯಾವುದು ಅಂದರೆ ಈ ಒಂದು ಕಾಂತಾರ ಫಿಲ್ಮ್ ಏನಿದೆ ಅಲ್ವಾ, ಈ 98ನೇ ಆಸ್ಕಾರ್ ಪ್ರಶಸ್ತಿಗಳಿಗೆ ಅತ್ಯುತ್ತಮ ಚಿತ್ರವರ್ಗಕ್ಕೆ ಅರ್ಹತೆಯನ್ನು ಪಡೆದಿರತಕ್ಕಂಥ ಕನ್ನಡದ ಹೆಮ್ಮೆಯ ಒಂದು ಚಿತ್ರವಾಗಿದೆ ಸರ್. ಯಾವುದು ಈ ಒಂದು 98ನೇ ಆಸ್ಕರ್. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಆವೃತ್ತಿ ನೆನ್ಪಿಟ್ಕೊಳ್ಳಿ. ಎಷ್ಟನೇದು ಇದೆ ಆವೃತ್ತಿ? 98ನೇದು. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಆಸ್ಕಾರ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹೇಳ್ಬೋದಾ? ಯಾವ ವರ್ಷ ಸರ್? 1929, 1930, 1998 ಆ್ಯಂಡ್ ದೆನ್ 1931. ಯಾವುದು ಅಂತ ಹೇಳ್ಬೋದಾ? ಹೇಳಿ ನೋಡುವ. ಇದಕ್ಕೆ ಹೋಮ್ವರ್ಕ್ 2 ಅಂತ ತಗೊಳ್ಳಿ. ಇದಕ್ಕೆ ಬೇಡ ಬಿಡಿ, ಹೋಮ್ವರ್ಕ್ 2 ಅಂತ ತೊಗೊಳ್ಬೇಡಿ, ಯಾಕಂದರೆ ಜಸ್ಟ್ ಮೈನಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ, ಸೊ ಇಲ್ಲಿದು ನೆನ್ಪಿಟ್ಕೊಳ್ಳಿ, ಯಾವುದಂದರೆ ಕಾಂತಾರ ಆ ಲೆಜೆಂಡ್ ಅಧ್ಯಾಯವನ್ನು ಅಂತ ಹೇಳ್ತೀವಿ ಸರಿನಾ. ಸೊ ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ನೋಡಿ. ಸ್ಟೇಟ್ ಸ್ಪೆಷಲಿ ಯಾವುದು ಅಂದರೆ ಈ ಒಂದು ಕರ್ನಾಟಕ ಪೊಲೀಸ್ ಎಕ್ಸಾಮ್ ಏನಿದೆ ಅಲ್ವಾ, ಈ ಒಂದು ಕರ್ನಾಟಕ ಪೊಲೀಸ್ ಎಕ್ಸಾಮ್ಗೆ ನಿಮಗೆ ಕೇಳಬಹುದು ಈ ಒಂದು ಪ್ರಶ್ನೆ ಏನಿದೆ ಅಲ್ವಾ, ಮ್ಯಾಕ್ಸಿಮಮ್ ನಿಮಗೆ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ಕೇಳ್ತಾನೆ, ಬಟ್ ಕರ್ನಾಟಕ ಎಕ್ಸಾಮಲ್ಲಿ ಇದನ್ನು ಜಾಸ್ತಿ ಫೋಕಸ್ ಮಾಡ್ತಾನೆ ನೋಡಿ ಇದನ್ನು, ಈ ಒಂದು ಕ್ವಶನ್ನ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, IIT ಮದ್ರಾಸ್ನಲ್ಲಿ ಉದ್ಘಾಟನೆಗೊಂಡ 3.1 ಪೆಟಾಫ್ಲಾಪ್ಸ್ ಸಾಮರ್ಥ್ಯದ ಸ್ಥಳೀಯ ಕಂಪ್ಯೂಟರ್ನ ಹೆಸರೇನು ಅಂತ ಕೇಳ್ತಾನೆ ಸರ್. ಏನಾಗಿದೆ ಇದರ ಹೆಸರು? ಏನಾಗಿದೆ ಹೇಳ್ಬೋದಾ? ಏನಾಗಿದೆ ಸರ್? ಈ ಒಂದು ಪರಂ ಶಕ್ತಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಒಂದು ಪರಂ ಶಕ್ತಿ ಅಂತ ಹೇಳ್ತೀವಿ ಸರ್. ಏನಿದೆ ಇದ್ರದ್ದು ಒಂದು ಸಾಮರ್ಥ್ಯ? 3.1 ಪೆಟಾಫ್ಲಾಪ್ ಅಂತ ಹೇಳ್ತೀವಿ ಸರ್. 3.1 ಪೆಟಾಫ್ಲಾಪ್ಸ್ ಅಂತ ಹೇಳ್ತೀವಿ ಸರ್. ನಾವು ಫ್ಲಾಪ್ಸಲ್ಲಿ ಹೇಳ್ತೀವಲ್ವ ನಾವು, ಸೊ ಅದನ್ನು ಫ್ಲಾಪ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಹಿಂದಿ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ವಿಶ್ವ ಹಿಂದಿ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಜನವರಿ 10 ಅಂತ. ಸರ್ ಈ ಸೆಪ್ಟೆಂಬರಲ್ಲೂ ಸಹ ಆಚರಣೆ ಮಾಡ್ತೀವಲ್ಲ ಸರ್, ಅದೇನೋ ನ್ಯೂಸಲ್ಲಿ ಇದ್ದಿತ್ತು, ರೆಸ್ಟೋರೆಂಟಲ್ಲಿ ಏನೋ ಪಾರ್ಟಿ ಮಾಡ್ತಿದ್ರು, ಸೊ ಅದಕ್ಕೆ ಹೋಗಿ ಜಗಳ ಮಾಡಿದ್ರು ಹಾಗೆ ಹೀಗೆ ಅಂತ ಸೆಪ್ಟೆಂಬರಲ್ಲಿ. ಹೌದು, ಸೆಪ್ಟೆಂಬರಲ್ಲೂ ಸಹ ಮಾಡ್ತಾರೆ. ಸೆಪ್ಟೆಂಬರ್ 14ಕ್ಕೆ ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಣೆ ಮಾಡ್ತಾರೆ ಸರ್. ರಾಷ್ಟ್ರೀಯ ಹಿಂದಿ ದಿವಸ ಯಾವಾಗ ಅಂತ ಕೇಳಿದ್ರೆ ಈ ಒಂದು ಸೆಪ್ಟೆಂಬರ್ 14. ಬಟ್ ವಿಶ್ವ ಹಿಂದಿ ದಿವಸ ಯಾವಾಗ ಅಂತ ಕೇಳಿದ್ರೆ ಜನವರಿ 10 ಅಂತ ಹೇಳ್ತೀವಿ ಸರ್. ಸೊ ಇದು ಸಹ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ನಿಮಗೆ ಕೇಳ್ತಾನೆ ನೋಡಿ, ಸೆಂಟ್ರಲ್ಲಿ ನಿಮಗೆ ಸಾಕಷ್ಟು ಈ ಕ್ವಶನ್ ಕೇಳ್ತಾನೆ. ಇದ್ರ ಮೇಲೆ ಇವೆರಡೂ ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೆಪ್ಟೆಂಬರ್ 14 ಗೊತ್ತಿರಬೇಕು ನಿಮಗೆ, ಆ್ಯಂಡ್ ದೆನ್ ಈ ಒಂದು ಜನವರಿ 10 ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೊದಲ ಬಾರಿಗೆ ಹಿಂದಿ ಭಾಷೆಯನ್ನು ಬಳಸಿದ ವರ್ಷ ಯಾವುದು ಅಂತ ಕೇಳಿದಾನೆ. ಯಾವ ವರ್ಷ ಈ ಒಂದು ಹಿಂದಿ ಭಾಷೆಯನ್ನು ಮೊದಲ ಬಾರಿಗೆ ಬಳಸಿದ್ರಿ? ಎಲ್ಲಿ? ಒಂದು ವಿಶ್ವಸಂಸ್ಥೆಯಲ್ಲಿ. ಓಕೆ, ಎಲ್ಲಿ? ಯಾವಾಗ ಅಂತ ಕೇಳಿದ್ರೆ ಈ ಒಂದು 1949ರಲ್ಲಿ ಅಂತ ಹೇಳ್ತೀವಿ ಸರ್. ಯಾವಾಗ? ಈ ಒಂದು 1949ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹಿಂದಿ ಭಾಷೆಯನ್ನು ಬಳಸಲಾಗ್ತದೆ ಇಲ್ಲಿ ಈ ಒಂದು ವಿಶ್ವಸಂಸ್ಥೆಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾಷೆಗಳು ನಾಗರಿಕತೆಯ ಆತ್ಮಸಾಕ್ಷಿ ಎಂದು ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಯಾವ ಸಮ್ಮೇಳನದಲ್ಲಿ ಹೇಳಿದರು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಸಮ್ಮೇಳನದಲ್ಲಿ ಹೇಳಿದ್ದಾರೆ ಇವರು? ಯಾವಾಗ ಅಂತ ಕೇಳಿದ್ರೆ ಭಾರತೀಯ ಭಾಷಾ ಸಮ್ಮೇಳನದಲ್ಲಿ ಇವರು ಹೇಳಿದ್ದಾರೆ. ಓಕೆ, ಸೊ ಯಾವಾಗ ಅಂತ ಕೇಳಿದ್ರೆ ಈ ಒಂದು ಭಾರತೀಯ ಭಾಷಾ ಸಮ್ಮೇಳನ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಶಾ ವ್ಯಾನ್ ಮೂಲಕ ಎಷ್ಟು ವಿಧದ ಕ್ಯಾನ್ಸರ್ ತಪಾಸಣೆಗಳನ್ನು ನಡೆಸಬಹುದಾಗಿದೆ? ಆಶಾ ವ್ಯಾನ್ ಎಲ್ಲಿದ್ದೀರಿ ಸರ್? ಇದು ಭೂಪೇಂದ್ರ ಪಟೇಲ್ ಅವ್ರದ್ದು. ಮೀನ್ಸ್ ಯಾವ ರಾಜ್ಯದ್ದು ಸರ್? ಈ ಒಂದು ಗುಜರಾತ್ ರಾಜ್ಯದ್ದು. ಹೌದಾ? ಓಕೆ, ಗುಡ್. ಸೊ ಇದು ಎಷ್ಟು ವಿಧದ ಅಂತ ಕೇಳಿದರೆ ಎಷ್ಟು ವಿಧದ ಅಂತ ಕೇಳಿದ್ರೆ ಸರ್ 10 ವಿಧದ ಕ್ಯಾನ್ಸರ್ಗಳನ್ನು ತಪಾಸಣೆಯನ್ನು ಮಾಡಲಾಗ್ತದೆ. ಓಕೆ, ಎಷ್ಟು 10 ವಿಧದಲ್ಲಿ ಕಂಡುಬರ್ತವೆ ಅಂತ ನೋಡಿ. ಓಕೆ, ಸೊ 10 ವಿಧದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 19ನೇ ಪ್ರಶ್ನೆ, SBI ಇತ್ತೀಚಿನ ವರದಿಯ ಪ್ರಕಾರ ಫೈನಾನ್ಷಿಯಲ್ ಇಯರ್ 2025-26ರಲ್ಲಿ ಭಾರತದ ನೈಜ GDP ಅಂದಾಜು ಎಷ್ಟು ಲಕ್ಷ ಕೋಟಿ ರೂಪಾಯಿಗಳಾಗಲಿದೆ ಅಂತ ಕೇಳಿದ್ದಾನೆ ಸರ್. ಎಷ್ಟು ರೂಪಾಯಿಗಳಾಗಲಿದೆ? ಎಷ್ಟು ಹೇಳ್ಬೋದಾ? ಎಷ್ಟು? ಸೊ ಈ ಒಂದು 201.90 ಲಕ್ಷ ಕೋಟಿ ಆಗಲಿದೆ ಸರ್ ಈ ಒಂದು GDPಯ ಅಂದಾಜು ಮೊತ್ತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, 2026 ಜನವರಿ 10ರಿಂದ 18ರವರೆಗೆ ವಿಶ್ವ ಪುಸ್ತಕ ಮೇಳ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದೀನಿ. ಎಲ್ಲಿ ನಡೆಯಲಿದೆ ಸರ್? ಇದು ಬೆಂಗಳೂರಲ್ಲಿ
ನವದೆಹಲಿಯಲ್ಲಿ ನಡೆಯಲಿದೆ. ಓಕೆ, ಎಲ್ಲಿ ಅಂದರೆ ನವದೆಹಲಿಯಲ್ಲಿ ಮೀನ್ಸ್ ಭಾರತ ಮಂಟಪದಲ್ಲಿ ಇದು ನಡೆಯಲಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಂದ ಗಂಗಾಸಾಗರ ಸೇತುವೆಗೆ ಶಂಕುಸ್ಥಾಪನೆ ನೆರವೇರಿಸಲ್ಪಟ್ಟ ಮುರಿಗಂಗಾ ನದಿಯು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ SSC ಎಕ್ಸಾಮ್ ಆ್ಯಂಡ್ ದೆನ್ RRB ಎಕ್ಸಾಮ್. ಯಾವುದು ಹೇಳ್ಬೋದಾ? ಯಾವುದು? ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಮುರಿಗಂಗಾ ಎಂಬ ಒಂದು ನದಿ ಕಂಡುಬರುತ್ತೆ. ಸರ್ ಎಲ್ಲಿ ಒಂದು ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ಗಂಗಾಸಾಗರ ಸೇತುವೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಯಾರು? ನಮ್ಮ ಭಾರತ ಪ್ರಧಾನಮಂತ್ರಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ ರೈಸಿನಾ ವಿಜ್ಞಾನ ರಾಜತಾಂತ್ರಿಕ ಉಪಕ್ರಮವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದೇನೆ. ಸರಿನಾ? ಎಲ್ಲಿ ಪ್ರಾರಂಭಿಸಲಾಗಿದೆ ಸರ್ ಇದನ್ನು ಹೇಳ್ಬೋದಾ? ರೈಸಿನಾ ಹಿಲ್ಸ್ ಎಲ್ಲಿ ಕಂಡು ಬರುತ್ತೆ ಸರ್ ನಿಮಗೆ? ನವದೆಹಲಿಯಲ್ಲಿ ಕಂಡು ಬರುತ್ತೆ ಅಲ್ವಾ? ಓಕೆ, ನವದೆಹಲಿ ಆನ್ಸರ್ ಇದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತೀಯ ರೈಲ್ವೆಯು ಅತ್ಯುತ್ತಮ ಸೇವೆಗಾಗಿ 100 ಅಧಿಕಾರಿಗಳು ಮತ್ತು ಉದ್ಯೋಗಿಗಳಿಗೆ ಎಷ್ಟನೇ ಆವೃತ್ತಿಯ ಅತಿ ವಿಶಿಷ್ಟ ರೈಲು ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ ಅಂತ ಕೇಳಿದೆ ಸರ್ನ. ಎಷ್ಟನೇದು ಅಂತ ಕೇಳಿದ್ರೆ 70ನೇದು ಅಂತ ಹೇಳ್ತೀವಿ ಸರ್ನ. ಸೊ ಇದು 70ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಮಾಧವ್ ಗಾಡ್ಗಿಲ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ರೆ ಅವರು ಎನ್ವೈರ್ನಮೆಂಟಲಿಸ್ಟ್ ಇದ್ರು ಸರ್ನ. ಏನಂತ ಹೇಳ್ತೀವಿ? ಇವರು ಪರಿಸರ ವಿಜ್ಞಾನಿಗಳಾಗಿದ್ದರು. ಯಾರು? ಈ ಒಂದು ಮಾಧವ್ ಗಾಡ್ಗಿಲ್ ಅವರು ಸರ್ನ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇವರಿಗೆ ಹೋದ ವರ್ಷದ ಮೀನ್ಸ್ 2025ರಲ್ಲಿ ಇವರಿಗೆ UNEP ಪ್ರಶಸ್ತಿ ಸಹ ಕೊಟ್ಟು ಗೌರವಿಸಿದೆ ಸರ್. ಯಾರು? UNEP ಅಂತ ಹೇಳ್ತೀವಿ ಸರ್. ಅದೊಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ನೈರೋಬಿಯಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ನವದೆಹಲಿಯಲ್ಲಿ ನಡೆಯಲಿರುವ ವಿಶ್ವ ಪುಸ್ತಕ ಮೇಳ 2026ರಲ್ಲಿ ಯಾವ ದೇಶವನ್ನು ಗೆಸ್ಟ್ ಆಫ್ ಹಾನರ್ ಎಂದು ಘೋಷಿಸಲಾಗಿದೆ ಅಂತ ಕೇಳಿದೆ ಸರ್. ಯಾರನ್ನ ಘೋಷಣೆ ಮಾಡಲಾಗಿದೆ? ಎಷ್ಟನೇದಾಗಿತ್ತು ಇದು ವಿಶ್ವ ಪುಸ್ತಕ ಮೇಳ? ನೆನಪಿದೆಯಾ? ಮರ್ತ್ಬಿಟ್ರಾ ಸರ್? 53ನೇದು. ಓಕೆ, ಸೊ ಇದು ಯಾರ್ದು ಗೆಸ್ಟ್ ಆಫ್ ಹಾನರ್ ಹೇಳ್ಬೋದಾ? ಯಾರು ಸರ್? ಕತಾರ್ ಅವರನ್ನು ಗೆಸ್ಟ್ ಆಫ್ ಆನರನ್ನು ಮಾಡಲಾಗಿದೆ ಸರ್. ಯಾವುದು? ಈ ಒಂದು ಕತಾರ್ ದೇಶದವರನ್ನು. ಓಕೆ, ಸೊ ಈ ಬುಕ್ ಮುಂದೆ ಏನಾದರೂ ನೀವು ಕೂತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜೀವನ ಹೇಗಾಗುತ್ತೆ? ಕತಾರ್ನಾಕ್ ಆಗಿಬಿಡುತ್ತೆ. ಓಕೆ, ಸೊ ಹಾಗೆ ನೀವು ಕತಾರ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸೇರಿದಂತೆ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹೊರಬರುವುದಾಗಿ ಇತ್ತೀಚೆಗೆ ಘೋಷಿಸಿದ ಒಂದು ದೇಶ ಯಾವುದು ಅಂತ ಕೇಳಿದಾನೆ. ಯಾವ ದೇಶ ಸರ್? ಈ ರೀತಿ ಅತಿ ಬುದ್ಧಿವಂತನಾಗಿ ಮಾತಾಡತಕ್ಕಂತಹ ದೇಶ ಯಾವುದು ಅಂದರೆ USA ದೇಶ. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ಈ ಸೋಲಾರ್ ಅಲಯನ್ಸ್ ಏನಿದೆಯಲ್ಲ ಅದರಿಂದ ಸಹ. ಆ್ಯಂಡ್ ದೆನ್ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ನಾನು ಹೊರಗೆ ಬರ್ತೀನಿ ಅಂತ ಹೇಳಿದೆ. ಯಾರು? ಈ ಡೊನಾಲ್ಡ್ ಟ್ರಂಪ್. ಯಾಕೆ ಬರ್ತಿದ್ದೀನಿ ಅಂತ ಹೇಳಿದನು ಗೊತ್ತಾಯ್ತಾ? ಮೀನ್ಸ್ ಎಲ್ಲದಕ್ಕೂ ಸಹ ನಾನು ಇದ್ದರೆ ಎಲ್ಲವೂ ಸಹ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ, ಇಂಟರ್ನ್ಯಾಷನಲ್ ರೂಲ್ಸ್. ಆಲ್ರೆಡಿ ಇವಾಗ ನೀವು ನೋಡ್ಬೋದು, ರಷ್ಯಾದ ಏನಿದೆ ಅಲ್ವಾ, ಒಂದು ಬೋಲಾ ಅನ್ನೋ ಒಂದು ಶಿಪ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನೀವು ನಮ್ಮ ಹತ್ರ ಯಾಕೆ ಬಂದಿರಿ ಇವಾಗ? ಸೊ 310 ಕಿಲೋಮೀಟ್ರ್ ಒಳಗಡೆ ನೀವು ಯಾಕೆ ಬಂದ್ರಿ? 190 ಮೈಲ್ಗಳು ಒಳಗಡೆ ನೀವು ಯಾಕೆ ಬಂದ್ರಿ ಅಂತ ಕೇಳಿ ಸೊ ಅವರೊಂದು ಶಿಪ್ನೇ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಈತ. ಯಾರು? ಡೊನಾಲ್ಡ್ ಟ್ರಂಪ್. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ನೋಡ್ಬೋದು ಯಾರನ್ನ? ಈ ವೆನಿಜುವೆಲಾದ ಅಧ್ಯಕ್ಷರಾಗಿರ್ತಕ್ಕಂತಹ ನಿಕೋಲಸ್ ಮಡೋರೋ ಅವರನ್ನ ಮತ್ತು ಆ್ಯಂಡ್ ದೆನ್ ಅವ್ರ ವೈಫ್ನ ಇಬ್ಬರನ್ನೂ ಸಹ ತಗೊಂಡು ಹೋಗ್ಬಿಟ್ಟಿದ್ದಾನೆ. ಅವರ ಒಂದು ರಾಜಧಾನಿಗೆ ನುಗ್ಗಿ ಹೊಡೆದು. ಓಕೆ, ಅವರ ಒಂದು ಡೆಲ್ಟಾ ಪಡೆ ಅಂತ ಹೇಳ್ತೀವಿ, ಅದನ್ನ ನೆನ್ಪಿಟ್ಕೊಳ್ಳಿ. ಯಾವ ಪಡೆ ಅಂತ ಕೇಳಿದ್ರೆ ಡೆಲ್ಟಾ ಪಡೆ ಅಂತ ಹೇಳ್ತೀವಿ. ಓಕೆ, ಡೆಲ್ಟಾ ಪಡೆ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಇದು ಡೆಲ್ಟಾ ಪಡೆ. ಓಕೆ, ಡೆಲ್ಟಾ ಸಿಂಬಲ್ ಅಲ್ವಾ ಇದು? ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಡೆಲ್ಟಾ ಪಡೆ ಯಾರು? ಈ ಒಂದು ಡೊನಾಲ್ಡ್ ಟ್ರಂಪ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಸ್ಕಾಟ್ ಯಾವುದು? ಉದಯ್ ಸರ್. ಯಾವುದು ಅಂದರೆ ಉದಯ್ ಅಂತ ಹೇಳ್ತೀವಿ ಸರ್. ಈ ಒಂದು ಇಲ್ಲೇ ಇದೆ ನೋಡಿ, ಉದಯ್ ಅಂತ. ಓಕೆ, ಸೊ ಈಗ ನೀವು ನೆನ್ಪಿಟ್ಕೊಂಡು ಉದಯ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಇತ್ತೀಚೆಗೆ ಭಾರತ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸೋಮೇಶ್ವರ ಎಲ್ಲಿ ಕಂಡುಬರ್ತಾರೆ ನಿಮಗೆ? ಗುಜರಾತಲ್ಲಿ ಕಂಡುಬರ್ತಾರೆ ಸರ್ನ. ಸೊ ಈ ಒಂದು ಸೋಮನಾಥ ಸ್ವಾಭಿಮಾನ ಪರ್ವ ಏನಿದೆ ಅಲ್ವಾ, ಎಲ್ಲಿ ಇದೆ ಅಂತ ಕೇಳಿದ್ರೆ ಈ ಒಂದು ಗುಜರಾತಲ್ಲಿ ಆಚರಣೆಯನ್ನು ಮಾಡಲಾಗಿದೆ ಸರ್ನ, ಆಚರಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 29ನೇ ಪ್ರಶ್ನೆ, ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವನ್ನು ಎಲ್ಲಿ ಸರ್? ಇದು ಸರ್ ಕೇರಳದ ವಯನಾಡ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಆ್ಯಂಡ್ ದೆನ್ ನಿಮ್ಮ ಒಂದು ಹೋಮ್ ವರ್ಕ್ ಪ್ರಶ್ನೆ ಏನು? ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿದ ಸಿಂಗ್, ಡ್ಯಾನ್ಸ್ ಆ್ಯಂಡ್ ಲೀಡ್ ಪುಸ್ತಕದ ಲೇಖಕರು ಯಾರು ಅಂತ ಆಲ್ರೆಡಿ ಇದನ್ನು ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇವಾಗ ಮತ್ತೆ ಹೋಮ್ವರ್ಕ್ ಕೊಡ್ತಿದ್ದೀನಿ, ಇದನ್ನು ನೀವು ಹೋಮ್ವರ್ಕ್ 2 ಅಂತ ತೊಗೊಂಡಿದ್ದಕ್ಕೆ ಆನ್ಸರ್ನ ಮಾಡಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ನಿಮಗೆ ಜನವರಿ 12ರ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಒಂದು ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಸೊ ಅವರಿಗೂ ಸಹ ಈ ಒಂದು ಕ್ಲಾಸ್ ಏನಿದೆಯಲ್ಲ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಎಷ್ಟು ಹೇಳ್ತಾ ಒಂದು ಸೆಕೆಂಡ್ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್.